ವಿಜಯಪುರದಲ್ಲಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ರಮೇಶ್ ಜಿಗಜಿಣಗಿ. ನನ್ನ ಚುನಾವಣೆ ಪ್ರಚಾರ ಕಾರ್ಯಕರ್ತರು ನಮ್ಮ ನಾಯಕರೇ ಮಾಡ್ತಾರೆ, ಅವರು ಎಲ್ಲಿಗೆ ಹೇಳ್ತಾರೋ ಅಲ್ಲಿ ನಾನು ಹೋಗ್ತೇನೆ ಅನ್ನುವಂತ ವಿಚಾರವನ್ನ ಕೂಡ ಅವರು ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರೇ ಪ್ರಚಾರವನ್ನ ಮಾಡ್ತಾರೆ, ಅವ್ರು ಎಲ್ಲೆಲ್ಲಿಗೆ ಹೋಗ್ತಾರೋ ಎಲ್ಲೆಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ನಾನು ಹೋಗ್ತೀನಿ. ನಮ್ಮ ಪಕ್ಷದ ಕೆಲವರು ಟಿಕೆಟ್ ಸಿಗಲ್ಲ ಅಂತ ಅಪಪ್ರಚಾರವನ್ನ ಮಾಡಿದ್ರು, ಕೆಲವರು ತಮಗೆ ಟಿಕೆಟ್ ಸಿಗುತ್ತೆ ಎಂಬ ಭ್ರಮೆಯಲ್ಲೂ ಇದ್ರು. ವಿರೋಧಿಗಳು ಇದ್ದಾಗಲೇ ನಿಜವಾದ ರಾಜಕೀಯ ನಡೆಯುತ್ತೆ. ಕಾಂಗ್ರೆಸ್ ನಾಯಕರ ವಿರುದ್ಧ ರಮೇಶ್ ಜಿಗಜಿಣಗಿ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ. ಬಿಜೆಪಿ ಹೊಸದಲ್ಲಿರುವಂತೂ ಇನ್ನು ಸತತವಾಗಿ ಸೋಲನ್ನೇ ಕಾಣದೇ ಇರುವಂತಹ ರಮೇಶ್ ಜಿಗಜಿಣಗಿ ಈ ಬಾರಿ ಬಿಜೆಪಿ ಹೈಕಮಾಂಡ್ ಮತ್ತೆ ಅವರಿಗೆ ಟಿಕೆಟ್ ನೀಡಲಿಕ್ಕೆ ಮುಂದಾಗಿದೆ. ಹೀಗಾಗಿ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಸಂಸದ ರಮೇಶ್ ಜಿಗಜಿಣಗಿ ಅವರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡ್ತೋಗೋಣ. ಸರಿಗ ಮತ್ತೆ ಟಿಕೆಟ್ ನಿಮಗೆ ನೀಡಿರುವಂಥದ್ದು, ಭರ್ಜರಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನನಗೆ ಈಗಲ್ಲ, ನನಗೆ ಮುಂಚೆನೇ ಒಂದೂವರೆ ತಿಂಗಳು ಮುಂಚೆನೇ ನನಗೆ ಗೊತ್ತಿತ್ತು ಅದು ಟಿಕೆಟ್ ಯಾರಿಗೆ ಸಿಗೋದಿಲ್ಲಪ್ಪ ನಿನಗೆ ಕೊಡ್ತೇವೆ ಅನ್ನೋದು. ಪಕ್ಷದ ಹಿರಿಯರು ಕೆಲವೊಬ್ಬರು ನನಗೆ ಹೇಳಿದರು. ಅದಕ್ಕಾಗಿ ನಾನು ಯಾವುದು ತಲೆಗೆ ಹಚ್ಕೊಳ್ಳಾರ್ದೆ ನನ್ನಷ್ಟಕ್ಕೆ ನಾ ಸುಮ್ಮನೆ ಒಬ್ಬ ಲೀಡರ್ ಭೇಟಿ ಆಗಲಿಲ್ಲ, ಒಬ್ಬರು ಪ್ರಶ್ನೆ ಅರ್ಜಿ ಕೊಡಲಿಲ್ಲ, ಯಾರಿಗೂ ಭೇಟಿ ಆಗಿಲ್ಲ. ಆದರೂ ನಾ ಸುಮ್ಮನೆ ಮನೆಯಾಗಿದ್ದ. ಜಿಗಜಿಣಗಿ ಬಹುಶಃ ನಿರಾಶೆ ಆಗಿರಬೇಕು, ಟಿಕೆಟ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಇನ್ನು ಕೆಲವೊಬ್ಬರು ಮಹಾಶಯರು ನಮ್ಮ ಪಕ್ಷದಲ್ಲಿ ಭಾಳ ಜೋರಾಗಿ ಪ್ರಚಾರ ಮಾಡೋದು. ಮುಂಡೆ ಮಕ್ಕಳು ಪ್ರಚಾರ ಮಾಡಿದ್ರೆ ಮಾಡಲಿ, ರಮೇಶ್ ಜಿಗಜಿಣಗಿ ಸಾಯ್ತಾನ, ಅವನಿಗೆ ಬ್ರೇನ್ ಹ್ಯಾಮರೇಜ್ ಆಗ್ಯದ ಅನ್ನತಕ್ಕಂಥ ಕೆಟ್ಟ ಸುದ್ದಿನೂ ಕೂಡ ಕೆಲವೊಬ್ಬರ ಹೊಲಸು ಜನ ಹೇಳಿದ್ರಪ್ಪ. ಆದರೂ ಅದನ್ನೆಲ್ಲ ಸಹಿಸ್ಕೊಂಡು ನನಗೆ ಗೊತ್ತಿತ್ತು ನನಗೆ ಟಿಕೆಟ್ ಕೊಡ್ತಾರೆ ಅನ್ನೋದು. ಟಿಕೆಟ್ ಕೊಟ್ಟ ಮೇಲೆ ಈಗ ಒಂದು ಜರ ಸಮಾಧಾನ ಆಗ್ಯದ. ಅವ್ರೇನು ನನ್ನ ವಿರುದ್ಧ ಟಿಕೆಟ್ ಕೇಳ್ತಿದ್ರಲ್ಲಿ ಈಗ ಒಂದು ಸ್ವಲ್ಪ ಸಮಾಧಾನ ಆಗ್ಯಾರ. ಮತ್ತು ಅವ್ರು ಏನೇನೋ ಮಾಡ್ಲಿಕ್ಕೆ ಹೋದ್ರು ಅಲ್ಲಿನೂ ಜನ ಗಜ್ಜು ಕೊಟ್ಟಾರೆ. ಈಗ ಇನ್ನು ಇಲ್ಲಿ ಬಂದ್ರೆ ಅಂದ್ರೆ ಇಲ್ಲಿ ಗಜ್ಜು ಕೊಡ್ತಾರೆ, ಇಷ್ಟು ಮಾತ್ರ ಹೇಳಬಲ್ಲಪ್ಪ. ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿಲ್ಲ. ನನ್ನ ಪ್ರಚಾರ ನಾ ಮಾಡೋದ್ರಾಗ ಏನಿಲ್ಲ, ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಪಕ್ಷದ ನಾಯಕರು, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರು ನನ್ನ ಪ್ರಚಾರವನ್ನು ಭಾಳ ಜೋರಾಗಿ ಪ್ರಾರಂಭ ಮಾಡ್ಯಾರ. ನಾನೇನಿಲ್ಲ, ಅವ್ರು ಎಲ್ಲಿ ಕರೀತಾರೆ ಅಲ್ಲಿ ಹೋಗೋದು. ನೋಡ್ರಿಪ್ಪ, ಮೋದಿ ಸಾಹೇಬರು, ನಾ ಇಷ್ಟೇ ಹೇಳೋದು ಅವ್ರಿಗೆ, ನೋಡಪ್ಪ ನನ್ನ ಜೀವನದ ಒಂದು ಕೊನೆಯ ಆಸೆ, ಹಿಂದೆ ಭಾರತೀಯ ಜನತಾ ಪಕ್ಷದ ಜೋಡಿ ಅಲೈನ್ಸ್ ಇದ್ದಾಗ ಯಾರಿಗೆ ವಾಜಪೇಯಿ ಅವ್ರಿಗೆ ಕೈ ಎತ್ತೀನಿ. ಅದಾದಮೇಲೆ ಈಗ ಮೋದಿಯವರು 2 ಸಲ ಚುನಾವಣೆಯಲ್ಲಿ ಗೆದ್ದಾಗ ಕೂಡ ಮೋದಿಯವ್ರ ಪರವಾಗಿ ಕೈ ಎತ್ತೀನಿ. ನನ್ನ ಕೊನೆಯ ಆಸೆ ಏನಪ್ಪ ಅಂತ ಜೀವನದಾಗ ಈ ಬಾರಿನೂ ಕೂಡ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂಥೇಳಿ ಕೈ ಎತ್ತಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ರಿ ಅಂಥೇಳಿ ನನ್ನ ಮತದಾರರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದೇನೆಂದರೆ, ನಿಮ್ಮ ಪಕ್ಷದವರೇ ಬಾಬು ರಾಜೇಂದ್ರ ನಾಯ್ಕ ಅವರು ನಿಮ್ಮ ವಿರೋಧವಾಗಿ ನಿಲ್ತೀನಿ ಅನ್ನುವಂಥ ಮಾತನ್ನು ಸಾಕಷ್ಟು ಬಾರಿ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನೋಡಿರಿ. ಬಾಬು ರಾಜೇಂದ್ರ ನಾಯ್ಕ ಅವರು ವಿರೋಧ ಮಾಡ್ತಾರೆ ನೋಡಿರಿ. ಸ್ವಾಭಾವಿಕ ಎಲ್ಲರೂ ವಿರೋಧ ಮಾಡೋದು, ನಾವು ಒಬ್ಬನೇ ಮಾಡ್ಯಾನ, ಇಲ್ಲಿ ಯಾರು ಮಾಡಿಲ್ಲ. ಮತ್ತು ನಡೀತಿರೋದು ಅದಕ್ಕೆ ನಿಜವಾದ ರಾಜಕಾರಣ ಅಂತಾರೆ. ಅವ್ರು ಯಾರ್ಯಾರು ಎಷ್ಟು ವಿರೋಧ ಮಾಡ್ತಾರೆ ಮನುಷ್ಯ ಅಷ್ಟು ಜಾಣ ಆಗ್ತಾನೆ. ಅದೇನು ತಪ್ಪೇನಲ್ಲ. ಅವರು ಟಿಕೆಟ್ ಕೇಳೋದು, ನಾನು ನಿಂದಿರ್ತೀನಿ ಅನ್ನೋದು, ನಿಂದ್ರು ತಾಕತ್ತಿದ್ರೆ ನಿಂದಿರ್ಲಪ್ಪ, ಅವ್ನಿಗೆ ಯಾರು ಬೇಡತ್ತಾರೆ, ಅವ್ನು ರೊಕ್ಕ ಖರ್ಚು ಆಗ್ತದೆ, ನಮ್ಗೇನು ಮಾಡ್ಲಿಕ್ಕೆ ಆಗ್ತದೆ, ನಾವು ಬೇಡತ್ತೇವ, ನಾಯನ್ನ ಕೇಳಕ್ಕಂತೂ ಹೋಗುದಿಲ್ಲಪ್ಪ. ಸರ್, ಈಗ ಒಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ ಹಾವಳಿ ಜಾಸ್ತಿ ಇದೆ. ಈ ಬಾರಿ ನೀವು ಯಾವ ರೀತಿಯ ಸ್ಟ್ರಾಟಜಿ ನೋಡ್ರಿ, ಯಾವ ಗ್ಯಾರಂಟಿನೂ ಮೋದಿಯವರ ಅಲೆ ಮೇಲೆ ನಡೆಯುವುದಿಲ್ಲ. ದೇಶದಾಗ ಮೋದಿಯವರು ಮಾಡಿರ್ತಕ್ಕಂಥ ಕೆಲಸ 10 ವರ್ಷದಲ್ಲಿ ಯಾವನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಿಲ್ಲ. ನನ್ನ ಜಿಲ್ಲೆಯಲ್ಲಿ ಉದಾಹರಣೆಗೆ ನೀವೇ ನೋಡಿದ್ದೀರಿ, ಇಲ್ಲಿ ಒಂದು ಬ್ರಿಡ್ಜ್ ಮಾಡಿಕೊಟ್ರ ಕಾಂಗ್ರೆಸ್ನವ್ರ ಹಿಂದೆ ಮೂರು ಕಡೆ ಬ್ರಿಡ್ಜ್ ಆಗಬೇಕಾಗಿತ್ತು, ಒಂದು ಮಾಡಿಕೊಟ್ರೆ ಏನೇನು ಇಲ್ಲರಿ. ಹಿಂದೆ ಈಗ ಬಸನಗೌಡರು ನಾನು ಮಂತ್ರಿ ಆಗೋದು ಬಿಟ್ರೆ, ಇಲ್ಲಿ ಈ ಜಿಲ್ಲಾದಾಗ MP ಆಗೋದು ಬಿಟ್ರೆ, ಹಿಂದೆನೂ ಕೂಡ ಕಾಂಗ್ರೆಸ್ನವರು ಸತತ 70 ವರ್ಷ ಇದ್ರಲ್ಲ, 60 ವರ್ಷ ಏನು ತಂದ್ರೆ 10 ರೂಪಾಯಿ ಕೇಂದ್ರ ಸರ್ಕಾರದಿಂದ. ನೋಡ್ರಿ, ಇವತ್ತು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು, ಕಾಂಗ್ರೆಸ್ನವರು ನಮ್ಮ ಅಪಪ್ರಚಾರದ ಬಗ್ಗೆ ಭಾಳ ಪ್ರಯಾಸ ಮಾಡ್ಲಾಗತ್ತಾರ. ನಾನು ದಿನ ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇದ್ದೀನಿ, ನನ್ನ ಅಪಪ್ರಚಾರ ಏನು ಜಿಗಜಿಣಗಿ ಏನೂ ಮಾಡಿಲ್ಲ, ಜಿಗಜಿಣಗಿ ಅವ್ರು ಯಾವ ಹಳ್ಳಿಗೆ ಹೋಗಿದ್ದಾರೆ. ನೀವು ಬಂದದ್ದು ಮುನ್ನೆ ಬಂದಿರಿ, ಸಣ್ಣ ಹುಡುಗರು. ನಾನು 71 ವರ್ಷ ಆಯಿತು, ನಾನು 50 ವರ್ಷ ಈ ಜಿಲ್ಲೆನಾಗ ರಾಜಕಾರಣ ಮಾಡಿದ್ದೀನಿ. ಪ್ರತಿಯೊಂದು ಹಳ್ಳಿನಲ್ಲಿರ್ತಕ್ಕಂಥ ಹಿರಿಯರು ನನ್ನ ಪರಿಚಯ, ಪ್ರತಿಯೊಂದು ಹಳ್ಳಿ ಪರಿಚಯ, ಪ್ರತಿಯೊಂದು ಹಳ್ಳಿಗೆ ಏನು ಬೇಕು ಅನ್ನೋದು ಕೂಡ ನನಗೆ ಅರ್ಥ ಇದೆ. ಇವರು ಕೂಡ ಅಲ್ಲಿ MLA ಆಗಿದ್ದರು ಇಂಡಿ ತಾಲೂಕಿನಾಗ, ಏನು ಮಾಡ್ಯಾರ ಅಲ್ಲಿ? ನಾನು ಏನು ಮಂತ್ರಿ ಇದ್ದಾಗ ಅಲ್ಲಿ ಕೆಲಸಗಳು ಮಾಡಿದ್ದ, ಅವನ್ನ ಬರೀ ಚಣ್ಣಿ ಏರಿಸಿ ನಾ ಮಾಡೀನಿ ಅಂಥೇಳಿ ಅವಕ್ಕೆಲ್ಲ ಪೂಜೆ ಮಾಡಿದ್ರು ಅಷ್ಟೇ. ಅವ್ರು ನೋಡ್ರಿ, ಕಾಂಗ್ರೆಸ್ನವರು ಅಭಿವೃದ್ಧಿ, ದೇಶದ ಬಗ್ಗೆ ಅಭಿವೃದ್ಧಿ, ನಮ್ಮ ಜನರ ಬಗ್ಗೆ ಏನೂ ಬಯಸೋದಿಲ್ಲ.
ಅವರೇನು ಎಷ್ಟು ಸಾಧ್ಯದ ಸಿಗ್ತದ ಅಷ್ಟು ಕಿತ್ಕೋಬೇಕು ಅನ್ನೋದು ಒಂದೇ ಒಂದು ಕಾಂಗ್ರೆಸ್ದ ಉದ್ದೇಶ. ಅದು ನಮ್ಮದು ಹಂಗಲ್ಲ. ದೇಶದ ಪ್ರಗತಿ ಆಗಬೇಕು, ದೇಶದ ಜನರು ಸುರಕ್ಷಿತ ಇರಬೇಕು ಅನ್ನತಕ್ಕಂಥ ಮೋದಿಯವರ ಏನು ಒಂದು ಆಡಳಿತ ಅದ, ನಮಗೆ ಸಂಪೂರ್ಣ ಒಂದು ಸಹಕಾರ ಅದ. ಇದಿಷ್ಟು ಏನಿದ್ರೆ ರಮೇಶ್ ಜಿಗಜಿಣಗಿ ಅವ್ರಿಗೆ ಮಾತಾಗಿರುವಂಥದ್ದು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥ ಮಾತನ್ನ TV5 ಒಂದಿಗೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು, TV5 ವಿಜಯಪುರ.